ಮಂತ್ರಿ ಸೈನನನ್ನು ಜಾಗೃತೆಯಿಂದ ಕರೆಸುವಂತವನಾಗು ಸಾರಥಿ. ಸ್ವಾಮಿ ಹೋ ಹೇ ಸಂಗೀತಗಾರ ಶಿರೋಮಣಿ ಮಾತಾಡಿದ್ರೆ ಅವರು ಕಾಲೇಲಿ ಮಾತಾಡುತ್ತಾರೆ. ಹೇಳು ಅವರು ದಾರಾರೋ ದಾರವಿಲ್ಲ, ನೀವೇ ವಿಚಾರ ಮಾಡ್ರಿ. ಸಂಗೀತಗಾರ ಶಿರೋಮಣಿ ಅವರಾದ ನಮ್ಮ ದೊಡ್ಡ ರಾಜರಂತೆ ಕಾಣಬಹುದು. ಹೌದಾ? ಏನೋ ಬಿರುದಾಳಾಕಿ ಮಾತಾಡಿದ್ರಿ ಸ್ವಾಮಿಗಳ. ಹಾರ ಸದ್ಗುಣಹಾರ ಪರಮ ಬಹು ವಿಚಾರ ದುರ್ಗುಣ ವಿಸ್ತಾರ ಕೇಳಿದ ಪುಣ್ಯದ ವಾರ ಆತ್ಮ ಸಂಚಾರ ನಿಜಾಸೂರ ಶಾಂತಾಸೂರ ದಿಕ್ಕಿನಲ್ಲಿ ಇಂದ್ರನೋ ಭೋಗದಲ್ಲಿ ಚಂದ್ರನೋ ಈ ರಂಗ ಮಂಟಪದ ಮೇಲೆ ಬಂದಿದ ಬಡಿಯರು ತಾವದಾರು ದೇವ ದಿವ್ಯ ಪ್ರಭಾವ. ಇಂಥ ಪುಂಡ ಪ್ರಚಂಡ ಈಗ ಬಾ ಬಂದರಿಗೆ ದಾರಿ ಕೇಳುವ ನೀನುದಾರ ಶಂಡ ಹೇ ದೇವ, ನಾನು ದಾರಂದರೆ ಹುಸುಕಿನಲ್ಲಿ ಉಳಿಯುವುದು ಬುರುಗೆಬ್ಬಿಸುವಂತ ಹುಸುಕ ಸಾರಥಿ ಸಾರಥಿ ಅನ್ನೋರು. ಆದ್ರೆ ತಾವದಾರು ದೇವ ದಿವ್ಯ ಪ್ರಭಾವ ರಾಜೇಂದ್ರ ಭೂಪತಿ ಈಗ ಬಾ ಸಾರಥಿ ರಾಜೇಂದ್ರ ಭೂಪತಿ ಅಧಿಪತಿ ಆದ ರವಣೇಶ್ವರನು. ಹೌದು, ತಿಳಿವಂತನಾಗ ಸಾರಥಿ ಮಾತಾಡ್ರಿ. ತಮ್ಮರಿವ ಮೇಲೆ ಮಂದಿರವನ್ನು ಬಿಟ್ಟು ನರ್ತನ ಬಾ ಸಭಾ ಮಂದಿರಕ್ಕೆ ಬಂದ ಕಾರಣ ಏನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ ನಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ನಡೆದ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದರೆ ಭೂಪಾಲ ಕರ್ಸುದು ಬರಲೇ ಕಂಡ ಸಾರಥಿ ಅಂದ್ರೆ ಸಹಜವಾಯ್ತು. ಮುಂದೆ ನಮಗೆ ಆಜ್ಞೆ ಇರುವುದ್ರೆ ಬುದ್ಧಿ ರಾಜೇಂದ್ರ ಭೂಪತಿ ಅವಣಾಸುರ ಭೂಪಾಲರು ಬೇಗನೆ ತೋರಿಸುವಂತನಾಗ ಸಾರಥಿ ತಮ್ಮ ಎಡಭಾಗದಲ್ಲಿ ಇದ್ದಿರುವ ನೋಡರಿ, ಮಾತನಾಡಿಕೊಳ್ಳರಿ. ರಾಜ ರೈಕೋಟ್ ತೇಜ ನಿನಗೆ ಅಷ್ಟ ಐಶ್ವರ್ಯವಾಗಲಿ ಹೇಳುವಂತವನಾಗು ಎನ್ನ ಮಂತ್ರಿ ಸೈನನೆ. ಹೇ ಮಂತ್ರಿ ಸೈನನೆ, ರಾಜಗೋಪಾಲನೆ ನಿನ್ನಿನ ದಿವಸ ಎನ್ನ ಮೂವದ ಮಗನಾದ ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನು ಯುದ್ಧಕ್ಕೆ ಹೋಗಿರುವರು. ಅವರ ವೃತ್ತಾಂತ ಏನಿರುವುದು ಚೆನ್ನಾಗಿ ಹೇಳುವಂತವನಾಗು ಮಂತ್ರಿ, ಸರ್ವ ಕಾರ್ಯಕ್ಕೆ ಸ್ವತಂತ್ರಿ. ಹೇ ಮಂತ್ರಿ ಸೇನನೆ, ಮತ್ತು ಕುಂಭಕರ್ಣನು ಇಂದ್ರಜಿತನು ಮೋಸ ಮಾಡಿ ಹೊಡೆದಿರಲ್ಲ ರಾಜೇಂದ್ರ ಸದುಗುಣ ಹೇ ಮಂತ್ರಿ ಸೇನನೆ, ರಾಜೇಂದ್ರ ಇದರಲ್ಲದೆ ಮತ್ತಾದರೂ ಹೇಳುತ್ತಾರೆ, ಚಿತ್ತ ಕೊಟ್ಟು ಕೇಳುವಂತವನಾಗು. ಏನು ಘಾತವಾಯಿತೋ ಮಗನೇ, ಏನು ಘಾತವಾಯಿತೋ, ಶಂಕರ ಪರಮೇಶ್ವರ, ಇನ್ನೇನು ಮಾಡಲಿ, ಎಲ್ಲಿಗೆ ಹೋಗಲಿ?
ಎನ್ನ ಮಗನಾದ ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನು ಮಡಿದು ಹೋಗಿರುವನು. ಅಯ್ಯೋ ಶಿವ ಶಿವ ಶಂಕರ. ಆಯ್ತೋ ಎನ್ನಯ ಮಗನೇ ಏನು ಘಾತ ಆಯ್ತೋ ಏನು ಘಾತವಾಯಿತ ಏನು ಘಾತವಾಯಿತ ನಿನ್ನ ಕಾರ್ಯ ನಿನಗ ಒದಗಿ ಬಂದಿತ್ತೋ ಮಗನೇ ಆರನ ಹೀನ ಕಾರ್ಯವ ನಮಗೆ ಒದಗಿ ಬಂದಿತ್ತು ಮಗನೇ ಹಾನಿಯವಾಗುವ ವೇಳೆ ಬಂದಿತ್ತೋ ಮಗನೇ ಏನು ಘಾತವಾಯಿತ ಎನ್ನಯ ಮಗನೇ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಇನ್ನೇನು ಮಾಡಲಿ ಎನ್ನ ಮಗನಾದ ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನು ಮಡಿದು ಹೋಗಿರುವನು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಹೇ ಮಂತ್ರಿ ಸೇನೆ ರಾಜಗೋಪಾಲ ನನ್ನ ಅನುಜನಾದ ಕುಮಾರನಾದ ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನು ಮತ್ತು ಅವರ ಕೂಡ ಇದ್ದಂತ ಸೈನ್ಯ ಸಹಿತ ಸಂಹಾರ ಮಾಡಿಬಿಟ್ಟರೆ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಹೇ ಎನ್ನ ಕುಮಾರನಾದ ಇಂದ್ರಜಿತನೇ, ಸಕಲ ಶಾಸ್ತ್ರದಲ್ಲಿ ಬಲ್ಲಿದನಾದ ಎನ್ನ ಮಗನಾದ ಇಂದ್ರಜಿತನು ಮತ್ತು ಎನ್ನ ತಮ್ಮನಾದ ಕುಂಭಕರ್ಣನು ಮಡಿದು ಹೋದ ಮೇಲೆ ಈ ಭೂಮಿಯ ಮೇಲೆ ಹೇಗೆ ಜೀವಿಸಲಿ? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಹೇ ಮಂತ್ರಿ ಸೇನೆ, ರಾಜಗೋಪಾಲ ಇಕ್ಕೋ ಈ ಚಕ್ರದ ಗಾಲಿಗೆ ಭೂ ಆಧಾರವಾದ ರಚತಾಂದ್ರಿಗಳನ್ನು ಸಿಡಿದು ಬೀಳುವಂತೆ ಅಲಲಲಲಲ ಆ ಚಂಡ ರಾಮ ಲಕ್ಷ್ಮಣರಿಗೆ ಅಲಲಲಲಲ ಬುದ್ಧಿ ಕಲಿಸದಿದ್ದರೆ ಎನ್ನ ರಾವಣೇಶ್ವರನ ನಾಮವನ್ನು ಅವನಿಗೆ ಏತಕ್ಕೆ ಬೇಕು? ತಡ ಮಾಡದೆ ಅಲಲಲಲಲ ರಥಕ್ಕೆ ಅಶ್ವಗಳನ್ನು ಹೂಡಿ ಈ ರಥವನ್ನು ಆ ಚಂಡ ರಾಮ ಲಕ್ಷ್ಮಣನ ಕಡೆಗೆ ರಥವನ್ನು ಬಿಡುವಂತವನಾಗು ಮಂತ್ರಿ, ಸರ್ವ ಕಾರ್ಯಕ್ಕೆ ಸ್ವತಂತ್ರಿ. ಹೇ ಮಂತ್ರಿ ಸೇನೆ, ಆ ಬಂಡರು ನಾಳಿನ ದಿವಸದಲ್ಲಿ ಹಾ. ನೀಲಕಂಠಪುರಕ್ಕೆ ದಾಳಿಯನ್ನು ಇಟ್ಟಿದೆ ವಾರ್ತೆ ಆಗಿದೆ. ತಡ ಮಾಡದ ಯುದ್ಧಕ್ಕೆ ಹೋಗು ನಡೆರಾಜ ರೈಕೋರ್ ತೇಜ. ಓಂ ನಮಃ ಓ ತೋಮ್ ನದರಿನ ದಯಾ ತೋಮ್ ನದರಿನ ತೋಮ್ ನದರಿನ ತೋಮ್ ನದರಿನ